ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗಿರುವಂತಹ ಕನ್ನಡ ಭಾಷಿಕದಲ್ಲಿ ಆಡಳಿತ ಕನ್ನಡದ ಭಾಗಕ್ಕೆ ಬರೋಣ. ಆಡಳಿತ ಕನ್ನಡದ ಭಾಗದಲ್ಲಿ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡಿಕೊಂಡು ಅವುಗಳನ್ನೆಲ್ಲ ವಿವರಣೆಯನ್ನು ತಿಳಿತಾ ಹೋಗುವ. ಈಗಾಗಲೇ ನನ್ನ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಅದರಲ್ಲಿ ಸಂಪೂರ್ಣ ಆಡಳಿತ ಕನ್ನಡದಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ. ಇವತ್ತು ಆರಂಭದಿಂದ ನಾವು ಆಡಳಿತ ಕನ್ನಡದಲ್ಲಿ ಬರುವಂತಹ ಎಲ್ಲ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳಿದುಕೊಳ್ತಾ ಹೋಗುವ. ಮೊದಲಿಗೆ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ, ಹಾಗೆಯೇ ಆಡಳಿತ ಭಾಷೆಯ ಸ್ವರೂಪ ಮತ್ತು ಲಕ್ಷಣಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಘಟಕ 14ರಲ್ಲಿ ಔಪಚಾರಿಕ ಪತ್ರಗಳು ಹಾಗೆಯೇ ಸುತ್ತೋಲೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದಾದ ನಂತರ ಅರ್ಜಿ ಎಂದರೇನು, ಅರ್ಜಿಯ ನಮೂನೆಗಳು ಮುಖ್ಯವಾದದ್ದು, ಲೇಖನ ಚಿಹ್ನೆಗಳು ಕೂಡ. ಅದ ನಂತರ ಕಂಪ್ಯೂಟರ್ನ ಬಗ್ಗೆ ಕೆಲವೊಂದು ವಿಚಾರಗಳು ಮುಖ್ಯವಾಗಿರುವಂಥದ್ದು. ಮೊದಲನೆಯದಾಗಿ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ. ಎಲ್ಲ ಒಂದು ಆಡಳಿತಕ್ಕೆ ಈ ಒಂದು ಕನ್ನಡವನ್ನು ನಾವು ಬಳಸಿಕೊಂಡಿರುವಂಥದ್ದು. ಕನ್ನಡ ಆಡಳಿತ ಭಾಷೆಯಾಗಿ ಬಳಕೆಯಾದದ್ದು ಅದು ಒಂದು ಎಲ್ಲ ರೀತಿಯ ಒಂದು ವ್ಯವಹಾರಕ್ಕೂ ಸಹಾಯಕವಾಗಿರುವಂಥದ್ದು. ಆಯಾ ಕಾಲದ ಶಾಸನಗಳಿಂದಷ್ಟೇ ಭಾಷಾ ಬಳಕೆಯ ಸ್ವರೂಪವನ್ನು ಗುರುತಿಸಬಹುದಾಗಿದೆ. ಶಾಸನಗಳನ್ನು ಸಾಮಾನ್ಯವಾಗಿ ರಾಜಮಹಾರಾಜರುಗಳು ಬರೆಯುತ್ತಿದ್ದರು. ಅದರಲ್ಲಿ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಜನರಿಗೆ ತಿಳಿಯುವ ಭಾಷೆಯಲ್ಲಿ ಅದನ್ನು ಕೆತ್ತಿಸಲಾಗ್ತಿತ್ತು. ಇದನ್ನು ಬೇರೆ ಬೇರೆ ಕಾರಣಗಳಿಂದಾಗಿ ನಾವು ಆಡಳಿತವನ್ನು ಭಾಷೆಯಾಗಿ ಕನ್ನಡ ಯಾವ ರೀತಿ ಬೆಳೆದು ಬಂತು ಅಂತ ಹೇಳಿದರೆ, ಆರಂಭದಲ್ಲಿ ಮೊದಲನೆಯ ಪಾಯಿಂಟ್ಸ್, ವಿವಿಧ ರಾಜಮನೆತನಗಳ ಆಳ್ವಿಕೆಯಲ್ಲಿ ಕನ್ನಡ. ವಿವಿಧ ರಾಜಮನೆತನದವರ ಆಳ್ವಿಕೆಯಲ್ಲಿ ಯಾವ ರೀತಿ ಕನ್ನಡ ಬೆಳೆದು ಬಂತು. ಎರಡನೇದಾಗಿ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡ. ಅದಾದ ನಂತರದಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡವನ್ನು ಬಳಸಿಕೊಂಡ್ರೆ ಎನ್ನುವಂಥದ್ದನ್ನು ಕಾಣ್ಬೋದು. ಅದಾದ ಮೂರನೇ ಪಾಯಿಂಟ್, ಪ್ರಜಾಪ್ರಭುತ್ವದಲ್ಲಿ ಕನ್ನಡ ಅಥವಾ ಕರ್ನಾಟಕ ರಾಜ್ಯೋದಯದ ಅನಂತರ ಆಡಳಿತದಲ್ಲಿ ಕನ್ನಡ. ಬ್ರಿಟಿಷರ ಆಳ್ವಿಕೆಯ ನಂತರ ಪ್ರಜಾಪ್ರಭುತ್ವದಲ್ಲಿ ಕನ್ನಡವನ್ನು ಯಾವ ರೀತಿ ಬಳಕೆ ಆಯಿತು ಎನ್ನುವಂಥದ್ದನ್ನು ಕಾಣ್ಬೋದು. ಒಟ್ಟು 3 ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಮೊದಲನೇದಾಗಿ ವಿವಿಧ ರಾಜಮನೆತನಗಳ ಆಳ್ವಿಕೆಯಲ್ಲಿ ಕನ್ನಡ, ಎರಡನೆಯದಾಗಿ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಕನ್ನಡ, ಮೂರನೆಯದಾಗಿ ಪ್ರಜಾಪ್ರಭುತ್ವದ ಆಡಳಿತದಲ್ಲಿ ಕನ್ನಡವನ್ನು ಯಾವ ರೀತಿ ಬಳಸಿಕೊಂಡ್ರೆ ಎನ್ನುವಂಥದ್ದು. ವಿವಿಧ ರಾಜಮನೆತನದ ಆಳ್ವಿಕೆಯಲ್ಲಿ ಕನ್ನಡ ಅಂತ ಹೇಳಿದರೆ, ಮೌರ್ಯರ ಒಂದು ಕಾಲದಲ್ಲಿಯೇ ಕನ್ನಡವನ್ನು ಬಳಸ್ತಾ ಇದ್ರು. ಆಗಿನ ಕನ್ನಡದ ರಾಜಮನೆತನ ಎಂದರೆ ಬನವಾಸಿ ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು, ಬಹಮನಿ ಸುಲ್ತಾನರು, ಮೈಸೂರು ಅರಸರು ಎಲ್ಲರೂ ಕೂಡ ಆಗಿನ ಕಾಲದಲ್ಲಿ ಆ ಒಂದು ರಾಜವಂಶಸ್ಥರ ಸಮಯದಲ್ಲಿ ಕನ್ನಡವನ್ನೇ ಆಡಳಿತದಲ್ಲಿ ಬಳಸ್ತಾ ಇದ್ರು. ಆಗಿನ ಕಾಲದ ಶಾಸನಗಳಿಂದ, ಇತರ ದಾಖಲೆಗಳಿಂದ ನಮಗೆ ಅದು ತಿಳಿದು ಬರ್ತದೆ. ಆಗಿನ ಕಾಲದ ಶಾಸನಗಳಲ್ಲಿ, ಹಲ್ಮಿಡಿ ಶಾಸನದಲ್ಲಿ ನಮಗೆ ಕನ್ನಡವನ್ನು ಬಳಸ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಅದಾದ ನಂತರ ಬೇಲೂರು ಹೋಬಳಿ ಹಲ್ಮಿಡಿ ಗ್ರಾಮದಲ್ಲಿ ವೀರಭದ್ರ ದೇವಸ್ಥಾನದ ಮುಂದೆ ಮಾಡಿದಂಥ ಶಿಲಾಶಾಸನ ಕದಂಬರ ಕಾಕುಸ್ಥವರ್ಮ ಬರೆಸಿದ ದಾನ ಶಾಸನವಾಗಿದೆ. ಈ ಎಲ್ಲ ಶಾಸನಗಳಿಂದ ನಮಗೆ ತಿಳಿದು ಬರುವುದೇನೆಂದರೆ, ಅವಾಗ ಕನ್ನಡ ಬಳಸ್ತಾ ಇದ್ರು. ಕನ್ನಡವನ್ನೇ ಎಲ್ಲ ರೀತಿಯ ವ್ಯವಹಾರಕ್ಕೆ ಬಳಸ್ತಾ ಇದ್ರು. ರಾಜಮನೆತನದಲ್ಲಿ ರಾಜರು ಶಾಸನಗಳನ್ನು ಬರೆಸಿದರೆ ಅದು ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ, ಜನಸಾಮಾನ್ಯರು ಮಾಡುವಂಥ ವ್ಯವಹಾರಗಳಿಗೆ ಸುಲಭವಾಗಲಿಕ್ಕೆ ಕನ್ನಡದಲ್ಲಿ ಅದನ್ನೆಲ್ಲ ಬಳಸ್ತಾ ಇದ್ರು ಅಂತ ನಮಗೆ ಆ ಶಾಸನಗಳ ಮೂಲಕ ತಿಳಿದು ಬರ್ತದೆ. ಈ ಮಾದರಿಯ ಅಸಂಖ್ಯಾತ ಶಾಸನಗಳು ನಮಗೆ ಸಿಕ್ಕಿತು. ಈ ರಾಜವಂಶಸ್ಥರು ಕನ್ನಡವನ್ನು ಬಳಸ್ತಾ ಇದ್ರು ಅಂತ ಹೇಳಿ ನಮಗೆ ಅನೇಕ ಶಾಸನಗಳು ಆಧಾರವಾಗಿ ಸಿಕ್ಕಿತು. ರಾಜಮನೆತನಗಳ ಆಳ್ವಿಕೆಯ ಕಾಲದಲ್ಲಿ ರಾಜಶಾಸನಗಳಲ್ಲಿ ಕನ್ನಡವನ್ನು ಬಳಸಿ ಜನರ ಭಾಷೆಗೆ ಆಡಳಿತದಲ್ಲಿ ಮಹತ್ವದ ಸ್ಥಾನ ಕಲ್ಪಿಸಿಕೊಟ್ಟ ರಾಜಮನೆತನ ಆದಂತಹ ಬಾದಾಮಿ ಚಾಲುಕ್ಯರದು ಉಲ್ಲೇಖನೀಯ ಹೆಸರಿರುವಂಥದ್ದು. ಕ್ರಿಸ್ತಶಕ ಸುಮಾರು 700ರ ಕಾಲದ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಬಳಕೆಯಾದ ಕನ್ನಡ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತ, ಮಾಧವನೀತನ್ ಪೆರನಲ್ಲ ಮೊದಲಾದ ಸಾಲುಗಳಲ್ಲಿ ವ್ಯಕ್ತವಾಗುವಂತೆ ಕಾವ್ಯಾತ್ಮಕವಾಗಿರುವುದನ್ನು ಕಾಣ್ತೇವೆ. ಅನೇಕ ವಿಚಾರಗಳು ಕಾವ್ಯದಲ್ಲಿ ರೀತಿಯಲ್ಲಿತ್ತು, ಅಂದರೆ ಪದ್ಯದ ರೀತಿಯಲ್ಲಿ ಅದನ್ನು ಬಳಸ್ತಾ ಇದ್ರು. ಇನ್ನು ಕೆಲವನ್ನು ಸಾಲುಗಳ ರೀತಿಯಲ್ಲಿ ಅವರು ಕೊಡ್ತಾ ಇದ್ರು. ಇನ್ನು
ಚಾಲುಕ್ಯರ ಅನಂತರದಲ್ಲಿ 2 ಶತಮಾನಕ್ಕೂ ಮಿಕ್ಕಿ ರಾಜ್ಯವಾಳಿದಂತಹ ರಾಷ್ಟ್ರಕೂಟರ ಆಳ್ವಿಕೆಯ ಕಾಲದಲ್ಲೂ ಕೂಡ ಕನ್ನಡ ಭಾಷೆ ಆಡಳಿತ ವ್ಯಾಪ್ತಿಯಲ್ಲಿ ಗಣ್ಯ ಸ್ಥಾನವನ್ನೇ ಹೊಂದಿತ್ತು. ಅದರ ನಂತರ ಹೊಸ ಹೊಸ ಆಡಳಿತ ಪದಗಳೆಲ್ಲ ಬಂತು, ಪದವಿಗಳು ಬಂತು, ರಾಜರುಗಳೆಲ್ಲ ಬಂದರು, ಬೇರೆ ಬೇರೆ ವಿಷಯಗಳನ್ನು ಪಡೆದುಕೊಂಡು ಅದನ್ನು ಕನ್ನಡವನ್ನು ಬಳಸ್ತಾ ಇದ್ರು. ದೇವಾಲಯಗಳಿಗೆ ಬ್ರಾಹ್ಮಣರಿಗೆ ಬಿಟ್ಟುಕೊಟ್ಟ ಭೂಮಿಯನ್ನು ದೇವದಾಯ ಬ್ರಹ್ಮದಾಯ ಅಂತ ಕೂಡ ಅಲ್ಲಿ ಕರಿತಾ ಇದ್ರು ಎನ್ನುವಂಥದ್ದು ನಾವಲ್ಲಿ ಕಾಣ್ಬೋದು. ರಾಷ್ಟ್ರಕೂಟರ ಅನಂತರ ನಾಡು ಕಂಡ ಸಮರ್ಥ ರಾಜಮನೆತನ 300 ವರ್ಷ ಆಡಳಿತ ನಡೆಸಿದ ಹೊಯ್ಸಳರು. ಅವರ ಸಾಂಸ್ಕೃತಿಕ ಕೊಡುಗೆ ಕೂಡ ಮಹತ್ವವಾಗಿರುವಂಥದ್ದು. ಜೊತೆಗೆ ಆಡಳಿತದಲ್ಲಿ ಅವರದೇ ವಿಶಿಷ್ಟ ವ್ಯವಸ್ಥೆಯ ಒಳಗೆ ಕನ್ನಡಕ್ಕೆ ಆಡಳಿತಾತ್ಮಕ ಆಯಾಮಗಳನ್ನು ಒದಗಿಸ್ತಾರೆ. ಆಗಿನ ಒಂದು ಆಡಳಿತಕ್ಕಾಗಿ ನಾಡಪ್ರಭು, ನಾಡಸೇನಾಭುವರನ್ನು ನೇಮಕ ಮಾಡಲಾಗ್ತಿತ್ತು. ರಾಜನ ರಕ್ಷಣೆಗಾಗಿ ಆತ್ಮಾಹುತಿಗೂ ಸಿದ್ಧವಿರುತ್ತಿದ್ದ ಗರುಡ ಪಡೆ ಆ ಕಾಲದ ಒಂದು ಹೊಸ ವ್ಯವಸ್ಥೆ ಕೂಡ ಇತ್ತು. ಇನ್ನು ವಿಜಯನಗರ ಸಾಮ್ರಾಜ್ಯವನ್ನು ನೋಡಿದರೆ ವೈಭವದಿಂದಲೇ ಕೂಡಿತ್ತು. ವೈಭವ ವಿಸ್ತಾರಗಳಿಂದ ಪ್ರಸಿದ್ಧವಾದಂಥದ್ದು ವಿಜಯನಗರ ಸಾಮ್ರಾಜ್ಯ. ಇನ್ನು ಅವರ ಕಾಲದಲ್ಲಿಯೂ ಕೂಡ ಕನ್ನಡವೇ ಆಡಳಿತ ಭಾಷೆಯಾಗಿದ್ದರೂ ಅನ್ಯ ಭಾಷಾ ಪ್ರದೇಶದಲ್ಲಿರುವ ಕೆಲವು ಶಾಸನಗಳು ಆಯಾ ಭಾಷೆಯಲ್ಲಿದ್ದವು. ಅವುಗಳು ಕೂಡ ಕನ್ನಡದ ಲಿಪಿಯಲ್ಲಿ ಕೆತ್ತಲ್ಪಡುತ್ತಿದ್ದುದು ನಮಗೆ ಶಾಸನ ಮೂಲಕ ಗೊತ್ತಾಗಿದೆ. ರಾಜ್ಯಾಡಳಿತದಲ್ಲಿ ಮಹಾಪ್ರಧಾನಿ, ದಳಾಧ್ಯಕ್ಷ, ಸಾಮಂತಾಧಿಪತಿ, ರಾಜಭಂಡಾರಿ, ರಾಜಗುರು ಮೊದಲಾದವರು ಆಧಾರ ಸ್ತಂಭಗಳಾಗಿದ್ದರು. ತೆರಿಗೆ ಸುಂಕಗಳಲ್ಲಿ ಸರಕುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗುವಂಥದ್ದು, ಮಾಮೂಲುಧಾಮ ರಾಜ್ಯದಲ್ಲಿ ಹಾದು ಹೋಗುವ ವ್ಯಾಪಾರಿ ಸರಕಿಗೆ ಮಾರ್ಗಧಾಮ ಎಂಬ ಕೂಡ ಹೆಸರುಗಳು ಇದ್ದವು. ಈ ರೀತಿಯಾಗಿ ಬೇರೆ ಬೇರೆ ವಿಷಯಗಳಲ್ಲಿ ಕನ್ನಡವನ್ನು ಬಳಸ್ತಾ ಇತ್ತು. ಇನ್ನು ಮೈಸೂರು ಒಡೆಯರ ಕಾಲದಲ್ಲಿ ಸಹಜವಾಗಿಯೇ ಆಡಳಿತದಲ್ಲಿ ಕನ್ನಡದ ಪ್ರಾಬಲ್ಯ ಇತ್ತು. ಮೈಸೂರು ಅರಸರು ಏನು ಮಾಡಿದರು? ಶೃಂಗೇರಿ ಮಠಕ್ಕೆ ಬರೆದಿರುವ ಪತ್ರ, ಭಿನ್ನ ಒತ್ತಳೆಗಳಲ್ಲಿ ಅಂದಿನ ಕನ್ನಡವನ್ನು ಬಳಸ್ತಾ ಇದ್ದರು. ಆಡಳಿತ ಕನ್ನಡದಲ್ಲಿ ಮಾದರಿಯನ್ನು ಗುರುತಿಸಬಹುದಾಗಿದೆ. ಚಿಕ್ಕದೇವರಾಜನ ಒಡೆಯರ ಕಾಲದಲ್ಲಿಯೂ ಕೂಡ ಸರಕಾರದ ಆಡಳಿತವನ್ನು 18 ಇಲಾಖೆಗಳಾಗಿ ವಿಂಗಡಿಸಲಾಯಿತು. ಅವುಗಳಿಗೆ ಅಟಾರ ಕಚೇರಿ ಎಂಬ ಹೆಸರು ನಿಂತು ಈಗಲೂ ಆ ಒಂದು ಹೆಸರು ಪ್ರತಿಧ್ವನಿಸುತ್ತಿರುವಂಥದ್ದನ್ನು ಕಾಣಬಹುದು. ಈ ರೀತಿಯಾಗಿ ರಾಜಮನೆತನದ ಆಳ್ವಿಕೆಯ ಸಮಯದಲ್ಲಿ ಬೇರೆ ಬೇರೆ ರಾಜಮನೆತನದವರು ಕನ್ನಡವನ್ನು ತುಂಬಾ ಬಳಸ್ತಾ ಇದ್ದರು. ಅಷ್ಟೇ ಅಲ್ಲದೆ ಹೈದರಾಲಿ, ಟಿಪ್ಪು ಸುಲ್ತಾನನ ಆಡಳಿತದಲ್ಲಿ ಕೂಡ ಕನ್ನಡ ಭಾಷೆಯನ್ನು ಉಳಿಸ್ಕೊಳ್ತಾರೆ. ಯಾಕಂದರೆ ಇಲ್ಲಿ ಟಿಪ್ಪು ಸುಲ್ತಾನ ಮತ್ತು ಹೈದರಾಲಿಯ ಆಡಳಿತದಲ್ಲಿ ಜನರಿಗೆ ಭಾಷೆ ಅರ್ಥ ಆಗಬೇಕು. ಒಂದು ವ್ಯವಹಾರ ಮಾಡಬೇಕು ಅಂತಾದರೆ ಅವರಿಗೆ ಅರ್ಥ ಆಗೋ ಭಾಷೆಯಲ್ಲಿ ವ್ಯವಹಾರವನ್ನು ಮಾಡಿದರೆ ಮಾತ್ರ ಅವರು ಮುಂದೆ ಬರ್ತಾರೆ. ಆ ಕಾರಣದಿಂದಾಗಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಏನು ಮಾಡ್ತಾರೆ ಅಂದರೆ ಖಜಾನೆ ಲೆಕ್ಕ, ನಗದು ವ್ಯವಹಾರ ಸಂಬಂಧಗಳಿಗೆ ಪೂರ್ಣಯ್ಯ ಕನ್ನಡದಲ್ಲಿ, ಕೃಷ್ಣರಾವ್ ಮರಾಠಿಯಲ್ಲಿ ದಾಖಲೆಗಳನ್ನು ಇಡುತ್ತಿದ್ದರಂತೆ. ಪೂರ್ಣಯ್ಯನ ಎನ್ನುವರು ಕನ್ನಡದಲ್ಲಿ ದಾಖಲೆಯನ್ನು ಮಾಡ್ತಾಯಿದ್ರು, ಇನ್ನು ಮರಾಠಿಯಲ್ಲಿ ಕೃಷ್ಣರಾವ್. ಟಿಪ್ಪುವಿನ ಕಾಲದಲ್ಲಿಯೂ ಕೂಡ ತರಫ್ದಾರರು ಕನ್ನಡದಲ್ಲಿ ಕಂದಾಯ ವಿವರಗಳ ಲೆಕ್ಕಗಳನ್ನು ಇಡ್ತಾಯಿದ್ರು. ಈ ರೀತಿಯಾಗಿ ಮಾಡ್ತಾಯಿದ್ರು. ಮರಾಠಿಗಳಲ್ಲಿ ಪಾರಸಿ ಪ್ರತಿಗಳನ್ನು ಕೂಡ ಅದನ್ನು ತಯಾರಿ ಮಾಡ್ತಾಯಿದ್ರು. ಹೈದರಾಲಿ, ಟಿಪ್ಪು ಸುಲ್ತಾನರು ಶೃಂಗೇರಿ ಮಠದೊಂದಿಗೆ ನಡೆಸುತ್ತಿದ್ದ ಪತ್ರ ವ್ಯವಹಾರಗಳಲ್ಲಿ ಬಳಕೆಯಾಗುತ್ತಿದ್ದ ಕನ್ನಡ ಆಗಿನ ಆಡಳಿತ ಕನ್ನಡದ ಸ್ವರೂಪವನ್ನು ನಮಗೆ ತಿಳಿಸುವಂಥದ್ದು. ಈ ರೀತಿಯಾಗಿ ವಿವಿಧ ರಾಜಮನೆತನದವರೇನು ಮಾಡಿದರು? ಶಿಲಾಶಾಸನ, ತಾಮ್ರಶಾಸನಗಳಲ್ಲಿ ಚರಿತ್ರೆಯ ಇತರ ದಾಖಲೆಗಳನ್ನು ಕನ್ನಡ ಭಾಷೆಯಲ್ಲಿ ಕೆತ್ತನೆ ಮಾಡಿದರು ಅಥವಾ ಕನ್ನಡ ಭಾಷೆಯಲ್ಲಿ ಮಾಡಿರುವಂಥದ್ದು ನಮಗೆ ಒಂದು ದಾಖಲೆಯಾಗಿ ಸಿಕ್ಕಿತು. ಇವೆಲ್ಲ ರಾಜಮನೆತನದವರು ಬಳಸ್ತಾ ಇದ್ದಂತಹ ಕನ್ನಡ. ಇನ್ನು ಅದಾದ ನಂತರ ನಾವು ನೋಡುವಂಥದ್ದು ಬ್ರಿಟಿಷ್ ಆಡಳಿತದಲ್ಲಿ ಕನ್ನಡ. ಬ್ರಿಟಿಷರ ಆಡಳಿತದಲ್ಲಿ ಕನ್ನಡ ನೋಡಬೇಕಾದ್ರೆ ಕರ್ನಾಟಕ ಪ್ರಾಂತ್ಯ ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಬ್ರಿಟಿಷರು ಇಂಗ್ಲಿಷ್ ಮಾತನಾಡಲು ವ್ಯವಹಾರ ಮಾಡಿದಾಗ ಜನರು ಅದಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಜನರಿಗೆ ಅದು ಕಷ್ಟ ಆಗ್ತಾ ಇತ್ತು ಅಥವಾ ಜನರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಅವರಿಗೆ ಒಂದು ಪತ್ರ ವ್ಯವಹಾರ ನಡೆಸುವುದೆಲ್ಲ ಅನಿವಾರ್ಯವಾಗಿತ್ತು. ಇಂಗ್ಲಿಷನ್ನು ಆಡಳಿತದಲ್ಲಿ ಬಳಸಿಯೂ ಸ್ಥಳೀಯ ಭಾಷೆಯನ್ನು ಅವರು ಕಡೆಗಣಿಸಲಿಲ್ಲ. ಸ್ಥಳೀಯ ಭಾಷೆಯನ್ನು ಕಡೆಗಣಿಸಿದರೆ ಜನರು ಯಾರು ಬರ್ತಾ ಇಲ್ಲ, ಯಾರು ಕೂಡ ವ್ಯವಹಾರವನ್ನು ಮಾಡುವುದಿಲ್ಲ ಅಂತ ಅವರಿಗೆ ಗೊತ್ತಿತ್ತು. ಆದ್ದರಿಂದ ಅವರು ಏನು ಮಾಡಿದರು ಅಂದರೆ ಆಡಳಿತದ ಭಾಷೆಯಾಗಿ ಕನ್ನಡವನ್ನೇ ಮುಂದುವರಿಸಿದರು. ಈ ರೀತಿಯಾಗಿ ಮಾಡಿದ್ರಿಂದ ಅವರು ಬಹುಬೇಗನೆ ಅದನ್ನು ಕನ್ನಡವನ್ನು ಕೂಡ ಅವರು ತಿಳ್ಕೊಂಡ್ರು. ಕನ್ನಡದ ಜನತೆಗೆ ತಿಳಿಯುವ ಭಾಷೆಯಲ್ಲಿ ಆಡಳಿತ ವ್ಯವಹಾರ ನಡೆಸಬೇಕೆನ್ನುವ ನಿಟ್ಟಿಯಲ್ಲಿ ಪ್ರಾಮಾಣಿಕ ಪ್ರಯತ್ನಗಳು ಕೂಡ ನಡೆಯಿತು. ನಿಜಕ್ಕೂ ಕನ್ನಡರ ಆಂಗ್ಲರ ಆಡಳಿತದಲ್ಲಿ ಉನ್ನತ ಸ್ಥಾನವನ್ನೇ ಅಲಂಕರಿಸಿತ್ತು. ಅದನ್ನು ತಿಳಿಯಲು ಮಹಾದೇವ ಬಣಕಾರರು ರಚಿಸಿರುವ ಆಂಗ್ಲರ ಆಡಳಿತದಲ್ಲಿ ಕನ್ನಡ ಎಂಬ ಒಂದು ಬೃಹತ್ ಗ್ರಂಥವನ್ನು ಕೂಡ ಮಾಡಿದರು.
ಆ ಆಡಳಿತದಲ್ಲಿ ಆ ಒಂದು ಗ್ರಂಥ ಇದೆಯಲ್ಲ, ಆಂಗ್ಲರ ಆಡಳಿತದಲ್ಲಿ ಕನ್ನಡ, ಆ ಗ್ರಂಥವನ್ನು ಓದಿದಾಗ ನಮಗೆ ಬ್ರಿಟಿಷರು ಕೂಡ ಯಾವ ರೀತಿ ಕನ್ನಡವನ್ನು ಬಳಸ್ತಾ ಇದ್ದರು, ಯಾವ ರೀತಿ ಅದನ್ನು ಮುಂದುವರಿಸಿದರು ಎನ್ನುವಂಥದ್ದು ನಮಗೆ ಅದರಲ್ಲಿ ತಿಳಿದು ಬರ್ತದೆ. ಇನ್ನು ಅನೇಕ ಬ್ರಿಟಿಷ್ ಅಧಿಕಾರಿಗಳು ಕನ್ನಡ ಭಾಷೆಯನ್ನು ಸ್ವತಃ ಕಲಿತುಕೊಂಡ್ರು. ಯಾಕೆ? ಅವರಿಗೆ ಅದು ಅನಿವಾರ್ಯವಾಯಿತು. ಸ್ಥಳೀಯರು ಮಾತನಾಡುವಂತಹ ಕನ್ನಡ ಭಾಷೆ ಇಲ್ಲದೇ ಇದ್ದರೆ ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬ್ರಿಟಿಷರು ಏನು ಮಾಡಿದರು? ಕನ್ನಡವನ್ನು ಕಲಿತು ಕನ್ನಡವನ್ನು ಆಡಳಿತ ಭಾಷೆಯಾಗಿ ನೆಲೆಸಲು ಪ್ರಯತ್ನಿಸಿದರು. ಆಗಿನ ಮದ್ರಾಸ್ ಸರಕಾರದ ಅಧಿಕೃತ ಕನ್ನಡ ಭಾಷಾಂತರಕಾರನಾಗಿದ್ದ ಜಾನ್ ಮೆಕರಲ್ ಕೆನರಾ ಜಿಲ್ಲೆಯ ಸಬ್ ಕಲೆಕ್ಟರನ್ನು ಕೂಡ ಆಗಿದ್ದವನು. ಅವನು ರಚಿಸಿರುವ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಕೃತಿಯ ಮುನ್ನುಡಿಯಲ್ಲಿ ಬರೆದಿರುವ ಮಾತುಗಳು ಆಡಳಿತ ಭಾಷೆ ಯಾವುದಾಗಿರಬೇಕು ಎನ್ನುವ ತಜ್ಞ ಆಡಳಿತಗಾರನ ಮಹತ್ವದ ಅಭಿಪ್ರಾಯದಂತಿದೆಯಾಗಿ ಅದನ್ನು ಮೊದಲು ಗಮನಿಸಬೇಕು. ಆ ಒಂದು ವಿಚಾರ ನಮಗೆ ಆ ಒಂದು ಪುಸ್ತಕದಿಂದ ಆ ಒಂದು ವಿಚಾರ ನಮಗೆ ಗೊತ್ತಾಯಿತು. ಪ್ರಾಂತೀಯ ಭಾಷೆಗಳು, ನಮ್ಮ ಒಂದು ಪ್ರಾಂತೀಯ ಭಾಷೆಗಳೆಲ್ಲ ಇದೆಯಲ್ಲ, ಅದು ಪರಿಜ್ಞಾನವಿಲ್ಲದೆ ಯಾವನೊಬ್ಬ ಸರಕಾರಿ ನೌಕರನು ತನ್ನ ಸರಕಾರಕ್ಕಾಗಲಿ ಜನತೆಗಾಗಲಿ ಅಥವಾ ತನ್ನ ಆತ್ಮತೃಪ್ತಿಯಾಗುವಷ್ಟು ಮಟ್ಟಿಗಾಗಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸಲಾರ ಎಂಬುದು ಯಾವ ಕಾಲಕ್ಕೂ ಆಡಳಿತಗಾರನಿಗೆ ಮಾರ್ಗದರ್ಶಕ ಮಾತುಗಳಂತಿತ್ತು. ಇನ್ನು ಸರ್ ಥಾಮಸ್ ಮನ್ರೋ ಕನ್ನಡ ಪ್ರದೇಶಗಳನ್ನೆಲ್ಲ ಒಂದೇ ಆಡಳಿತದಲ್ಲಿ ಒಟ್ಟುಗೂಡಿಸಬೇಕೆಂದು ಸೂಚಿಸಿ ಪ್ರಾದೇಶಿಕ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಬಳಸಬೇಕೆಂದು ಪ್ರತಿಪಾದನೆಯನ್ನು ಮಾಡಿದರು. ಅಲ್ಲದೆ ಕನ್ನಡ ಭಾಷೆ ಬಾರದ ಆಂಗ್ಲ ನ್ಯಾಯಾಧೀಶರಿಂದ ಮುಗ್ಧ ಕನ್ನಡಿಗರು ಘೋರ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆಂದು, ನ್ಯಾಯಾಲಯದ ಭಾಷೆ ಸ್ಥಳೀಯ ಭಾಷೆಯಾಗದಿದ್ದರೆ ನಿರಪರಾಧಿಗಳು ಶಿಕ್ಷೆಗೆ ಗುರಿಯಾಗುವ ಅಪಾಯವಿರುವುದೆಂದು ಪ್ರತಿಪಾದನೆಯನ್ನು ಮಾಡಿದರು. ನಂತರ ಸ್ಥಳೀಯ ನ್ಯಾಯಾಧೀಶರನ್ನು ನೇಮಿಸಿ ಆಡಳಿತದಲ್ಲಿಯೂ ಕೂಡ ಕನ್ನಡವನ್ನು ಬಳಸಿ ಮಾದರಿಯಾದರು. ಈ ರೀತಿಯ ಬದಲಾವಣೆ ಆಯಿತು ನೋಡಿ. ಒಂದು ವೇಳೆ ಈ ಕನ್ನಡ ಸಂಪೂರ್ಣ ಹೋಗಿ ಇಂಗ್ಲೀಷೇ ಇರ್ತಿದ್ರೆ ಇವತ್ತು ಕನ್ನಡವೇ ಇರ್ತಾ ಇರಲಿಲ್ಲ, ಎಲ್ಲ ಕೂಡ ಇಂಗ್ಲೀಷೇ ಇರ್ತಿತ್ತು. ಆಗಿನ ಸಮಯದಲ್ಲಿ ಆ ರೀತಿಯ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ರಿಂದ ಈಗ ಕನ್ನಡ ಬೆಳೆದು ಬರಲಿಕ್ಕೆ ಸಾಧ್ಯ ಆಯಿತು. ಬ್ರಿಟಿಷರ ಕಾಲದಲ್ಲಿ ಈ ರೀತಿಯಾಗಿ ಕನ್ನಡವನ್ನು ಬಳಸ್ತಾ ಇದ್ರು ಎನ್ನುವಂಥ ವಿಚಾರವನ್ನು ಬರಿತಾ ಹೋಗಿ ಸ್ನೇಹಿತರೆ. ಇನ್ನು ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಕನ್ನಡವನ್ನು ಬಳಸ್ತಾ ಇದ್ರು ಅಂದರೆ, ಭಾರತ ಬ್ರಿಟಿಷ್ ಆಡಳಿತದಿಂದ ವಿಮುಕ್ತಿಗೊಂಡು ಸ್ವತಂತ್ರವಾದ ನಂತರ ಪ್ರಜಾಪ್ರಭುತ್ವ ಬಂತು. ಹಲವಾರು ವರ್ಷಗಳಲ್ಲಿ ಕನ್ನಡ ನೆಲದ ಕೆಲವು ಭಾಗಗಳು ಅಂದರೆ ಮದ್ರಾಸ್, ಮುಂಬೈ, ಹೈದರಾಬಾದ್ ಪ್ರಾಂತ್ಯಗಳ ಆಡಳಿತಕ್ಕೆ ಒಳಪಟ್ಟು ಕನ್ನಡದ ಸಾರ್ವಭೌಮತೆಗೆ ಧಕ್ಕೆ ಉಂಟಾಗಿತ್ತು. ಭಾಷಾವಾರು ಪ್ರಾಂತ್ಯ ವಿಭಜನೆಯ ಪ್ರಕ್ರಿಯೆಯಲ್ಲಿ ಏಕೀಕೃತ ಕರ್ನಾಟಕದ ಆಶಯ ಕೂಡ ಜೊತೆಗೂಡಿತ್ತು. ನಾಡು ನುಡಿ ಪ್ರೇಮ ಗರಿಗಟ್ಟುತ್ತಿತ್ತು. ನಂತರ ಕನ್ನಡ ಭಾಷೆ ಸಂಸ್ಕೃತಿಯ ಪರಿಧಿಯಲ್ಲಿ ಒಂದು ರಾಜ್ಯ ನಿರ್ಮಾಣವಾಯಿತಾದರೂ ಕೂಡ ನವೆಂಬರ್ 1, 1956ರಲ್ಲಿ ನವೆಂಬರ್ 1ರಂದು ಕನ್ನಡ ಭಾಷೆ ಸಂಸ್ಕೃತಿಯ ಪರಿಧಿಯಲ್ಲಿ ಒಂದು ರಾಜ್ಯ ನಿರ್ಮಾಣವಾಯಿತಾದರೂ ಕೂಡ ಅದನ್ನು ಮೈಸೂರು ರಾಜ್ಯವೆಂದು ಕರೆಯಲಾಯಿತು. ಕರ್ನಾಟಕ ಚಳವಳಿಯ ನೇತಾರರಿಗೆ ಅದರಿಂದಾದ ವೇದನೆ ಆಲೂರು ವೆಂಕಟರಾಯರ ಈ ಮಾತುಗಳಲ್ಲಿ ವ್ಯಕ್ತವಾಗ್ತದೆ. ಈಗ ಮೈಸೂರು ರಾಜ್ಯ ಎಂದು ತಪ್ಪಾಗಿ ಹೆಸರಿಸಲ್ಪಟ್ಟ ಕರ್ನಾಟಕ ರಾಜ್ಯವು ಆಯುಷ್ಯವಂತವಾಗಲಿ ಹಾಗೂ ಕನ್ನಡಮ್ಮನ ಪವಿತ್ರ ಸೇವೆಯಿಂದ ಕರ್ನಾಟಕ ಪದವನ್ನು ಕಿತ್ತು ಹಾಕಲು ಸಾಧ್ಯವಿಲ್ಲ. 1973ರ ರಾಜ್ಯೋತ್ಸವ ದಿನದಂದಾದರೂ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ನಾಮಕರಣವಾದ ಬಗ್ಗೆ ನಾವು ಸಮಾಧಾನ ತಾಳಬೇಕು. ನಂತರ ಕರ್ನಾಟಕ ಎಂಬ ಹೆಸರು ಬಂದಿರುವಂಥದ್ದು. ಇಷ್ಟಾದ ನಂತರ ಕೂಡ ಕನ್ನಡಕ್ಕೆ ಆಡಳಿತದಲ್ಲಿ ನ್ಯಾಯವಾದ ಸ್ಥಾನ ಸಿಗುವುದು ಸುಲಭವಾಗಿರಲಿಲ್ಲ. ಇಷ್ಟಾದರೂ ಕೂಡ ಇಷ್ಟೆಲ್ಲ ಆಯಿತು, ಇನ್ನು ಸುಲಭದಲ್ಲಿ ಸ್ಥಾನ ಸಿಗಬಹುದು, ಆಡಳಿತ ಭಾಷೆಯಾಗಿ ಕನ್ನಡ ಬರಬಹುದು ಅಂತ ಅಂದ್ಕೊಂಡ್ರೆ ಅದು ತುಂಬ ಸುಲಭವಾಗಿರಲಿಲ್ಲ, ಅದು ಕೂಡ ಕಷ್ಟವಾಗಿತ್ತು. ಈಗಾಗಲೇ ನಾವು ಗಮನಿಸಿರುವ ಹಾಗೆ ಸಂವಿಧಾನ ಆಯಾ ರಾಜ್ಯಗಳಲ್ಲಿ ಬಹುಜನ ಬಳಸುವ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಅಧಿಕೃತಗೊಳಿಸುವ ಅವಕಾಶ ಕೊಟ್ಟಿರುತ್ತದೆ. ಕರ್ನಾಟಕದಲ್ಲಿ ಕನ್ನಡವನ್ನು ಸರಕಾರಿ ವ್ಯವಹಾರಗಳಿಗಾಗಿ ಬಳಸುವುದು ಜಟಿಲವಾದ ವಿಷಯವೆನ್ನುವುದಾಗಿ ಅಲ್ಲ. ಜನತೆ ಮತ್ತು ಜನಪ್ರತಿನಿಧಿಗಳಲ್ಲಿ, ಸರಕಾರಿ ಅಧಿಕಾರಿಗಳು, ನೌಕರರಲ್ಲಿ ಮತ್ತು ಆಳುವವರಲ್ಲಿ ಏಕತ್ರವಾದ ಛಲ ಇಚ್ಛಾಶಕ್ತಿಗಳ ಕೊರತೆಯಿಂದಾಗಿ ಕನ್ನಡವನ್ನು ಆಡಳಿತ ಭಾಷೆಯಾಗಿಸುವಲ್ಲಿನ ಪ್ರಗತಿ ನಿಧಾನಗತಿಯಾಯಿತೆಂದು ಹೇಳಬೇಕು.
ಈಗ ನಾವು ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷಾ ಅನುಷ್ಠಾನ ಕುರಿತು ಒಂದು ಸಮಾಲೋಕನ ನಡೆಸೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಬೇಕು ಅಂತಿದ್ದದ್ದು ಕೆಲವೊಂದು ಕಾರಣಗಳಿಂದಾಗಿ ನಿಧಾನ ಆಯಿತು. ಕನ್ನಡವು ರಾಜ್ಯದ ರಾಜ್ಯ ಭಾಷೆಯಾಗಿರುವುದು ಎಂದು ಅಧಿನಿಯಮದ 2ನೇ ಕಲಂನಲ್ಲಿ ಹೇಳಲಾಯಿತು. ಹಂತ ಹಂತವಾಗಿ ರಾಜ್ಯಾಡಳಿತ ವ್ಯವಹಾರಗಳಲ್ಲಿ ಕನ್ನಡಕ್ಕೆ ಪುರಸ್ಕಾರ ಲಭ್ಯವಾಗ್ತದೆ. ತಾಲೂಕು ಮಟ್ಟದಲ್ಲಿ, ಉಪವಿಭಾಗ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದ ಕಚೇರಿ ವ್ಯವಹಾರಗಳಲ್ಲಿ, ತಾಲೂಕು ಮಟ್ಟದ ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ ಎಲ್ಲ ಹಂತಗಳಲ್ಲಿ ಕನ್ನಡ ಬಳಕೆ ಜಾರಿ. ತಾಲೂಕು ಮಟ್ಟದ ಸಿವಿಲ್ ನ್ಯಾಯಾಲಯಗಳಲ್ಲಿ ಈ ರೀತಿಯಾಗಿ ಅದು ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಇಲಾಖೆ ಅಸ್ತಿತ್ವಕ್ಕೆ ಬಂದದ್ದು ಈ ಉದ್ದೇಶಕ್ಕೆ ವಿಶೇಷ ಬಲವನ್ನು ತಂದಿತು. ಕನ್ನಡ ಬಳಕೆಗೆ ಬೇಕಾದ ಪೂರಕ ಸಾಹಿತ್ಯವನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಯಿತು. ಇಂಗ್ಲಿಷ್ ಕನ್ನಡ ಕಚೇರಿ ನಿಘಂಟು, ಕಚೇರಿ ಕೈಪಿಡಿಗಳನ್ನು ತಯಾರಿಸಿ ಸರಬರಾಜು ಮಾಡಲು ವ್ಯವಸ್ಥೆ ಕೂಡ ಮಾಡಲಾಯಿತು. ಸರಕಾರದ ಎಲ್ಲ ಕಾಯ್ದೆ ನಿಯಮಾವಳಿಗಳನ್ನು ಕನ್ನಡಕ್ಕೆ ಅನುವಾದಿಸಿ ಪ್ರಕಟಿಸಲು ನಿರ್ದೇಶಿಸಲಾಯಿತು. ಸಿಬ್ಬಂದಿ, ಅಧಿಕಾರಿಗಳಿಗೆ ಕನ್ನಡ ಬಳಸಲು ಅಗತ್ಯವಾದ ತರಬೇತಿ ನೀಡಲಾಯಿತು. ಕಚೇರಿಗಳಿಗೆ ಕನ್ನಡ ಬೆರಳಚ್ಚು ಯಂತ್ರಗಳ ಸರಬರಾಜು ಕೂಡ ಮಾಡಲಾಯಿತು. ಈ ರೀತಿಯಾಗಿ ತುಂಬ ಕೆಲಸಗಳಾಯಿತು. ರಾಜ್ಯ ಸರ್ಕಾರ ಮತ್ತೆ ಅಧಿಕೃತ ಜ್ಞಾಪನ ಸುತ್ತೋಲೆಗಳ ಮುಖೇನ ಆಡಳಿತದಲ್ಲಿ ಕನ್ನಡ ಅನುಷ್ಠಾನಕ್ಕಾಗಿ ಯತ್ನಿಸುತ್ತಾ ಬಂತು. ಆಡಳಿತದಲ್ಲಿ ಕನ್ನಡ ಭಾಷೆ ಇರಬೇಕು ಎನ್ನುವ ಕಾರಣವನ್ನು ಒಂದು ಜ್ಞಾಪನ ಸುತ್ತೋಲೆಯನ್ನು ಹಾಕಿ ನೆನಪಿಸ್ತಾ ಇದ್ದರು. ಅಧಿಕೃತ ಜ್ಞಾಪನದಲ್ಲಿ ಹೀಗಿದೆ: ದಿನಾಂಕ 1ನೇ ನವೆಂಬರ್ 1979 ಕನ್ನಡವನ್ನು ರಾಜ್ಯ ಸರ್ಕಾರದ ಆಡಳಿತ ಭಾಷೆಯಾಗಿ ತರಲಾಗಿದೆ. ಪ್ರಯುಕ್ತ ದಿನಾಂಕ 1ನೇ ನವೆಂಬರ್ 1979 ರಾಜ್ಯ ಸರ್ಕಾರದ ಆಡಳಿತವೆಲ್ಲವೂ ಕನ್ನಡದಲ್ಲೇ ನಡೆಯಬೇಕೆಂಬುದು ಸರ್ಕಾರದ ತೀವ್ರ ಉದ್ದೇಶವಾಗಿದೆ. ಆದುದರಿಂದ ಇನ್ನು ಮುಂದೆ ಕರ್ನಾಟಕ ರಾಜ್ಯದ ಶಾಸನ ಸಭೆಗಳಲ್ಲಿ ಮಂಡಿಸುವ ಅಥವಾ ಒದಗಿಸುವ ಎಲ್ಲ ಬಿಲ್ಲುಗಳನ್ನು, ಮಸೂದೆಗಳನ್ನು, ಎಲ್ಲ ಇಲಾಖೆಯ ವಾರ್ಷಿಕ ವರದಿಗಳನ್ನು, ಸರಕಾರದ ಹೇಳಿಕೆಗಳು, ಪ್ರಶ್ನೆಗಳಿಗೆ ಉತ್ತರ ಮುಂತಾದವುಗಳನ್ನು ಹಾಗೂ ಯಾವುದೇ ಕಲಾಪಗಳಿಗೆ ಸಂಬಂಧಿಸಿದ ಟಿಪ್ಪಣಿಗಳನ್ನು ಯಾವುದರಲ್ಲಿ ಕೊಡಬೇಕು? ಕನ್ನಡದಲ್ಲಿಯೇ ತಯಾರಿಸಿ ಶಾಸನ ಸಭೆಗಳಲ್ಲಿ ಮಂಡಿಸುವುದು, ಒದಗಿಸುವುದು ಸಂಬಂಧಪಟ್ಟ ಎಲ್ಲರ ಕರ್ತವ್ಯವಾಗಿದೆ ಎಂದು ಆ ಒಂದು ಅಧಿಕೃತ ಜ್ಞಾಪನ ಪತ್ರದಲ್ಲಿ ಇದ್ದಂತಹ ವಿಚಾರ. ಇಷ್ಟಾದ ನಂತರ 1982 ಫೆಬ್ರವರಿಯಲ್ಲಿ ಒಂದು ಸುತ್ತೋಲೆ ಹೊರಡಿಸಿ ದಿನಾಂಕ 15ನೇ ಫೆಬ್ರವರಿ 1983 ಗ್ರಾಮಾಂತರ ಪ್ರದೇಶಗಳಿಂದ ಹಿಡಿದು ಸಚಿವಾಲಯದವರೆಗೆ ರಾಜ್ಯ ಸರ್ಕಾರದ ಎಲ್ಲ ಕಚೇರಿಗಳಲ್ಲೂ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಕಟ್ಟುನಿಟ್ಟಾಗಿ ಅತ್ಯಂತ ಯಶಸ್ವಿ ಮತ್ತು ಔಚಿತ್ಯಪೂರ್ಣವಾಗಿ ಜಾರಿಗೆ ತರಬೇಕೆಂದು ರಾಜ್ಯ ಸರ್ಕಾರವು ಈ ಮೂಲಕ ಆದೇಶ ನೀಡುತ್ತದೆ ಎಂದು ತಿಳಿಸಲಾಯಿತು. ಇಷ್ಟಾದ ನಂತರ ಕನ್ನಡ ಭಾಷೆಯ ಬಳಕೆಯನ್ನು ಆಂದೋಲನದ ರೀತಿಯಲ್ಲಿ ನಡೆಸಲು ಪ್ರೇರೇಪಿಸುವಂತೆ 1/11/1979 1 ವರ್ಷದ ಅವಧಿಯನ್ನು ರಾಜಭಾಷಾ ವರ್ಷ ಎಂದು ಆಚರಿಸಲಾಯಿತು. ಏನಂತ ರಾಜಭಾಷಾ ವರ್ಷವಾಗಿ ಆಚರಿಸಲಾಯಿತು. ಅನೇಕ ಕಾರ್ಯಕ್ರಮಗಳನ್ನು ಯೋಜಿಸಲಾಯಿತು. ರಾಜ್ಯದ ಎಲ್ಲ ಹಂತಗಳ ಆಡಳಿತದಲ್ಲಿಯೂ ಕನ್ನಡವೇ ಆಡಳಿತ ಭಾಷೆ ಎಂದು ಮತ್ತೆಯೂ ಘೋಷಿಸಲಾಯಿತು. ಅಧಿಕಾರಿ ನೌಕರರನ್ನು ಈ ನಿಟ್ಟಿನಲ್ಲಿ ಇನ್ನಷ್ಟು ಉತ್ತೇಜನಗೊಳಿಸಲು, ಜಾಗೃತಿಗೊಳಿಸಲು 1985 ರಾಜ್ಯೋತ್ಸವ ದಿನದಿಂದ 1 ವರ್ಷವನ್ನು ಸಮಗ್ರ ಕನ್ನಡ ಆಡಳಿತ ಭಾಷಾ ವರ್ಷವಾಗಿ ಆಚರಿಸಿದ್ದಾಯಿತು. ಮತ್ತೆ 1994ನೇ ವರ್ಷವನ್ನು ಕನ್ನಡ ಜಾಗೃತಿ ವರ್ಷವೆಂದು ಆಚರಿಸುವ ಮೂಲಕ ನೌಕರರು, ಸಾರ್ವಜನಿಕರಲ್ಲಿ ಕನ್ನಡ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುವುದನ್ನು ಮಾಡಲಾಯಿತು.
ಈ ರೀತಿಯಾಗಿ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ಸಲ್ಲಿಸುವ ಎಲ್ಲ ಕಡತಗಳಲ್ಲಿಯೂ ಕೂಡ ಟಿಪ್ಪಣಿಗಳು ಕಡ್ಡಾಯವಾಗಿ ಕನ್ನಡದಲ್ಲಿರತಕ್ಕದ್ದು. ಒಂದು ಪಕ್ಷ ಅವು ಕನ್ನಡದಲ್ಲಿರದಿದ್ದರೆ ಕಡತಗಳನ್ನು ಹಿಂದಿರುಗಿಸಲು ಈ ಮೂಲಕ ಆದೇಶಿಸಿದೆ ಎನ್ನುವಂತಹ ಎಚ್ಚರಿಸುವ ಸುತ್ತೋಲೆಯನ್ನು ಕೂಡ ನಾವು ಗಮನಿಸಿರುತ್ತೇವೆ. ಎಚ್ಚರಿಸುವ ಒಂದು ಸುತ್ತೋಲೆಯನ್ನು ಕೂಡ ಅವರು ಹಾಕಿರ್ತಾರೆ. ಇಂತಹ ಅಧಿಸೂಚನೆಗಳು ಸುತ್ತೋಲೆಗಳನ್ನು ಮತ್ತೆ ಮತ್ತೆ ಹೊರಡಿಸಬೇಕಾದುದನ್ನು ಗಮನಿಸಿದರೆ ಕನ್ನಡ ಆಡಳಿತ ಭಾಷೆಯ ಅನುಷ್ಠಾನ ಉದ್ದೇಶಿತ ದಿಕ್ಕಿನಲ್ಲಿ ಅಪೇಕ್ಷಿತ ಪ್ರಮಾಣದಲ್ಲಿ ಕಾಲಬದ್ಧವಾಗಿ ಆಗಿರಲಿಲ್ಲವೆನ್ನುವುದು ಸ್ಪಷ್ಟವಾಗ್ತದೆ. ಅಂದರೆ ಒಮ್ಮೆ ಅದನ್ನು ಆಡಳಿತ ಭಾಷೆಯಾಗಿ ಕನ್ನಡವನ್ನು ಬಳಸಬೇಕು ಅಂತ ಹೇಳಿದ ನಂತರವೂ ಕೂಡ ಪದೇ ಪದೇ ಒಂದು ಜ್ಞಾಪನಾ ಪತ್ರವನ್ನು ಕಳಿಸ್ತಾ ಇದ್ರು, ಪದೇ ಪದೇ ಒಂದು ಅಧಿಸೂಚನೆಯನ್ನು ಕಳಿಸ್ತಾ ಇದ್ರು ಅಂತ ಹೇಳಿದರೆ ಅಲ್ಲಿ ಅದನ್ನು ಸರಿಯಾಗಿ ಬಳಸ್ತಾ ಇರಲಿಲ್ಲ ಎನ್ನುವಂಥದ್ದು ನಮಗೆ ತಿಳಿದು ಬರ್ತದೆ ಎನ್ನುವಂಥದ್ದು ನೋಡ್ಬೋದು. ಇಂತಹ ಅಧಿಸೂಚನೆಗಳು ಸುತ್ತೋಲೆಗಳನ್ನು ಮತ್ತೆ ಮತ್ತೆ ಹೊರಡಿಸಬೇಕಾದುದನ್ನು ಗಮನಿಸಿದಾಗ ಈ ರೀತಿಯಾಗಿದೆ, ಕನ್ನಡವನ್ನು ಸರಿಯಾಗಿ ಬಳಸ್ತಾ ಇಲ್ಲ ಎನ್ನುವಂಥದ್ದು ಸ್ಪಷ್ಟವಾಗ್ತದೆ. ಪ್ರೋತ್ಸಾಹ ಉತ್ತೇಜನಗಳಿಂದ, ಅಂದರೆ ಕನ್ನಡ ಬಳಸುವ ನೌಕರರಿಗೆ ಪ್ರೋತ್ಸಾಹ ಬಹುಮಾನಗಳನ್ನು ನೀಡುವುದನ್ನು ಮಾಡಿದಾಗಲೂ ಕೂಡ ಅಪೇಕ್ಷಿತ ಪ್ರಯೋಜನವಾಗದಿದ್ದಾಗ ಶಿಕ್ಷೆಯ ಅಸ್ತ್ರವನ್ನು ಉಪಯೋಗಿಸಲು ಸರಕಾರ ಮುಂದಾಗಿದೆ. ಕನ್ನಡ ಬಳಸದಿರುವುದು ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸಲಾಯಿತು. ನಂತರ ಅದನ್ನು ಬಳಸಿದರು. ಶಿಕ್ಷಾರ್ಹ ಅಪರಾಧ ಅಂತ ಹೇಳಿದ ನಂತರ ಅದನ್ನು ಬಳಸ್ತಾ ಹೋದರು. ಸಮಗ್ರ ಆಡಳಿತದಲ್ಲಿ ಸಂಪೂರ್ಣ ಕನ್ನಡ ಎನ್ನುವುದು ಇನ್ನೂ ತಲುಪಲಾಗದ ಗುರಿಯಾಗಿಯೇ ಉಳಿದಿದೆ ಎಂದೇ ತಿಳಿಯಬೇಕಾಗಿದೆ. ಆದರೆ ಈ ಬಗ್ಗೆ ಅನವರತ ಪ್ರಯತ್ನವು ನಡೆಯುತ್ತಿರುವುದರಿಂದ ಅನತಿ ಕಾಲದಲ್ಲಿ ಆಡಳಿತದಲ್ಲಿ ಸರ್ವತ್ರ ಕನ್ನಡಮಯ ವಾತಾವರಣ ನಿರ್ಮಾಣಗೊಳ್ಳಬಹುದೆಂದು ಆಶಿಸಬಹುದು. ಇನ್ನೂ ಕೆಲವೊಂದು ವಿಚಾರಗಳನ್ನು ನೋಡಿದರೆ ಸಂಪೂರ್ಣ ಕನ್ನಡ ಆಗಲಿಲ್ಲ ಎನ್ನುವಂಥದ್ದನ್ನು ಅವರಲ್ಲಿ ತಿಳಿಸ್ತಾ ಇದ್ದಾರೆ. ಇವಿಷ್ಟು ವಿಚಾರಗಳನ್ನು, ಇವಿಷ್ಟು 3 ಪಾಯಿಂಟ್ಸ್ಗಳನ್ನು ನೀವು ಸರಿಯಾಗಿ ವಿವರಿಸ್ತಾ ಹೋಗಿ ಸ್ನೇಹಿತರೆ. ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ. ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿಯಲ್ಲಿ 3 ಪಾಯಿಂಟ್ಸ್ಗಳಿದೆ. ಆ 3 ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಿ ಸ್ನೇಹಿತರೆ. ಮೊದಲನೆಯದಾಗಿ ನಾವು ವಿವಿಧ ರಾಜಮನೆತನದ ಆಳ್ವಿಕೆಯಲ್ಲಿ ಕನ್ನಡವನ್ನು ಯಾವ ರೀತಿ ಬಳಸಲಾಯಿತು ಅಂತ ಬರೀರಿ. ಅದಾದ ನಂತರ ಬ್ರಿಟಿಷರ ಕಾಲದಲ್ಲಿ, ಬ್ರಿಟಿಷರ ಆಡಳಿತದಲ್ಲಿ ಕನ್ನಡ ಅಂತ ಬರೀರಿ. 3ನೇದಾಗಿ ಪ್ರಜಾಪ್ರಭುತ್ವದಲ್ಲಿ ಕನ್ನಡ ಅಂತ ಬರೆದು ಅದನ್ನು ವಿವರಿಸ್ತಾ ಹೋಗುವಂಥದ್ದು. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾವು ಆಡಳಿತ ಭಾಷೆಯ ಲಕ್ಷಣಗಳನ್ನೆಲ್ಲ ತಿಳಿತಾ ಹೋಗುವ. ಧನ್ಯವಾದಗಳು.